ವೈದ್ಯಕೀಯ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವನ್ನಪ್ಪಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಗದಗ ನಗರದಲ್ಲಿ ನಡೆದಿದೆ. ಇದು ವೀಣಾ ಹನಾಪುರ 14 ವರ್ಷದ ವಿದ್ಯಾರ್ಥಿಯಾಗಿದ್ದು ಗದಗದ ಗ್ರಾಮೀಣ ವಿಶ್ವವಿದ್ಯಾಲಯದಲ್ಲಿ ಎಂಪಿಎಚ್ ವ್ಯಾಸಂಗ ಮಾಡ್ತಾ ಇದ್ದು ವಸತಿ ನಿಯಮಗಳ ನೇಣು ಹಾಕಿಕೊಂಡಿರುವಂತಹ ವಿಚಾರ ಗೊತ್ತಾಗಿದೆ. ಇದು ಅನುಮಾನಾಸ್ಪದವಾಗಿದೆ ಅಂತ ಹೇಳಲಾಗ್ತಿದೆ. ಗದಗ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲೆಯಾಗಿದೆ. ವಿದ್ಯಾರ್ಥಿನಿಯ ಅನುಮಾನಾಸ್ಪದ ಸಾವು ವೀಣಾ ಹನಾಪುರ 24 ವರ್ಷ ಮೃತ ವಿದ್ಯಾರ್ಥಿನಿ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ. ಸತತ ಬರಗಾಲದಿಂದ ತತ್ತರಿಸಿರುವಂತಹ ಚಿತ್ರದುರ್ಗ ಜಿಲ್ಲೆಯ ಕುಡಿಯುವ ನೀರಿಗಾಗಿ ಹಾಹಾಕಾರ ಮಾಡ್ತಾ ಇದ್ದಾರೆ, ಜನಪರದಾಡ್ತಾ ಇದ್ದಾರೆ. ಇದನ್ನು ಕೊನೆಗಾಣಿಸಲಿಕ್ಕೆ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ 367 ಕೋಟಿ ವೆಚ್ಚದಲ್ಲಿ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆಗೆ ತಿಲಾಂಜಲಿಯನ್ನು ಇಟ್ಟಿದ್ದಾರೆ. ಹಿರಿಯೂರಿನ ಮಾರಿ ಕಣಿವೆ ಜಲಾಶಯದ ಸುಮಾರು 180 ಅಡಿಗಳಿಂದ ಹೊಳಲ್ಕೆರೆ ನೀರು ತರಲಾಗ್ತಾ ಇದ್ದು ಇದಕ್ಕಾಗಿ 1600 HP 3 ಪವರ್ ಸ್ಟೇಷನ್ ನಿರ್ಮಾಣ ಮಾಡಿದ್ದು ಹಾಲೇನಹಳ್ಳಿಯ ಬಳಿಯಲ್ಲಿ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದೆ. ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆಗೆ ತಿಲಾಂಜಲಿ ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ ಜನರು. ನೀರು ಕೊಡಬೇಕಂತೇಳಿ ಬರಗಾಲದಲ್ಲಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಎಲ್ಲ ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡೋ ಯೋಜನೆಯನ್ನು ಮಂಜೂರು ಮಾಡಿಸಿ ಕೇವಲ 3.5-4 ವರ್ಷದಲ್ಲಿ ಪ್ರಾಜೆಕ್ಟ್ ಮುಗಿಸಿ ಇವತ್ತು ಇಲ್ಲಿಂದ ನಾವು ಹಾಲಿನಹಳ್ಳಿಗೆ ನೀರೆತ್ತುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನೀವೆಲ್ಲ ಮೊನ್ನೆ ನಾವು ಟ್ರಯಲ್ ರನ್ ಮಾಡಿದಾಗ ನೋಡಿದ್ದೀರ. ಈ ಯೋಜನೆ 2052ನೇ ಇಸ್ವಿವರೆಗೂ ನಾವು ಈ ಪ್ರಾಜೆಕ್ಟನ್ನು ಜನಸಂಖ್ಯೆ ಆಧಾರವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇವತ್ತು ಏನು ಜನಸಂಖ್ಯೆ ಇದ್ದಾರೆ 2052 ಪಾಪ್ಯುಲೇಷನ್ ಲೆಕ್ಕದಲ್ಲಿ ಇಟ್ಕೊಂಡು 367 ಕೋಟಿ ರೂಪಾಯಿ ಹಣವನ್ನು ನಾವು ಇಲ್ಲಿ ಖರ್ಚು ಮಾಡಿದ್ವಿ. ನಾವು ನಿಂತಿರ್ತಕ್ಕಂಥ ಜಾಗದಿಂದ ಕೆಳಗಡೆ 100 ಅಡಿ ನೀರಿದೆ. ಆ 100 ಅಡಿ ನೀರಿಗಿಂತ ಕೆಳಗೆ 40 ಅಡಿ ಬಂಡೆ ಬಂದಿದೆ. 45 ಅಡಿ ನಾವು ಬಂಡೆ ಕೊರೆದು ಪೈಪ್ ಪಿಲ್ಲರ್ ಹಾಕಿದ್ವಿ ನೀರಿನಲ್ಲೇ. ಆ 45 ಅಡಿ ಪೈಪ್ ಪಿಲ್ಲರ್ ಹಾಕಿ ಅದ್ರ ಮೇಲೆ 100 ಅಡಿ ನೀರಿನ ಮೇಲ್ಗಡೆ ನಾವು ಪಿಲ್ಲರ್ ತಂದು ಅದ್ರ ಮೇಲೆ 30 ಅಡಿ ಈ ಎತ್ತರದ ಪಿಲ್ಲರ್ಗಳನ್ನು ಹಾಕಿ ಒಟ್ಟು 170 ಅಡಿ ನೀರಿನಿಂದ ಮೇಲಕ್ಕೆ ಪಿಲ್ಲರ್ ಹಾಕಿ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥದ್ದು. ಇಲ್ಲಿ 1600 HP KVA ಕರೆಂಟಿನ 3 ಪವರ್ ಸ್ಟೇಷನ್ ಇಟ್ಟಿದ್ವಿ. 2 ಯಾವಾಗಲೂ ಚಾಲು ಇರ್ತವೆ. ಅಕಸ್ಮಾತ್ ಒಂದು ಏನಾದರೂ ಜನರೇಟರ್ ಕೆಟ್ಟೋದ್ರೆ ಇನ್ನೊಂದು ಕೆಲಸ ಮಾಡಲಿಕ್ಕೆ ಒಂದು ಸ್ಟ್ಯಾಂಡ್ ಬೈ ಇಟ್ಟಿರ್ತೀವಿ. ಅದೇ ರೀತಿ 3 ಪಂಪ್ ಇಟ್ಟಿದ್ದೀವಿ. 3 ಪಂಪು. ದೆಹಲಿ ಪ್ರತಿಭಟನೆಯ ವಿಚಾರವಾಗಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡ್ತಾ ಇರುವಂತಹ ಕಾಂಗ್ರೆಸ್ನ ವಿರುದ್ಧ ಗದಗದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ. ಇನ್ನು ನಗರದ ಗಾಂಧಿ ವೃತ್ತದ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಕಾಂಗ್ರೆಸ್ ನಾಯಕರಿರುವಂತಹ ಭಾವಚಿತ್ರಕ್ಕೆ ಬಿಜೆಪಿ ಕಾರ್ಯಕರ್ತರು ಚಪ್ಪಲಿ ಇಟ್ಟುಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ಯಾವುದೇ ಅವಘಡ ನಡೆಯದಂತೆ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಕಾಳಪ್ಪ ಭಂಡಿ, ಬಿಜೆಪಿಯ ಜಿಲ್ಲಾಧ್ಯಕ್ಷ ರಾಜು ಕುರುಡಗಿ, ಇನ್ನು ಬಿಜೆಪಿಯ ಯುವ ನಾಯಕ ಉಮೇಶ್ ಗೌಡ ಪಾಟೀಲ್ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಭಾಗವಹಿಸಿದ್ರು. ದೆಹಲಿಯಲ್ಲಿ ನೀಟ್ ಪ್ರತಿಭಟನೆಯ ವಿಚಾರವಾಗಿ ಗದಗದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇವತ್ತು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಏನು ಒಂದು ಕಾಕ್ರೋಚ್ ಪಾರ್ಟಿ ಅಂತೇಳಿ ದಿಢೀರನೇ ಹುಟ್ಟುಬಿಟ್ಟೈತೆ. ಕಾಳಂಬೆ ಆಗುತ್ತೆ, ಬೆಳಿಗ್ಗೆ ಹುಟ್ಟುತ್ತಾ ಸಾಯಂಕಾಲ ಸತ್ತು ಅಂತ ಒಂದು ಪಾರ್ಟಿ ಹೆಸರು ತೊಗೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಮ್ಮ ದೇಶದ ವಿರೋಧಿ ಶಕ್ತಿಗಳು, ಹೊರಗಿನ ಶಕ್ತಿಗಳು ಮತ್ತು ಒಳಗಿನ ಶಕ್ತಿಗಳು ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದೇವೆ ಮತ್ತು ದಾರಿ ತಪ್ಪಿಸ್ತಾ ಇದ್ದಾರೆ. ಇದನ್ನು ಅರಿತು ರಾಹುಲ್ ಗಾಂಧಿಯವರು ಕೂಡ ಅದಕ್ಕೆ ಕೈಗೂಡಿಸಿದ್ದು ಒಂದು ದುರಂತದ ಸಂಗತಿ ಅಂತ ನಾನು ಇವತ್ತು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಸಂಪೂರ್ಣವಾಗಿ ಈಗ ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗಿಂದ ಅದು ಮರು ಪರೀಕ್ಷೆ ನಡೆಸಿದರು.
ನಡೆಸಿ ಅದು ಲೀಕ್ ಆಗಲಿಕ್ಕೆ ಯಾರು ಕಾರಣಕರ್ತರದಾರ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಅವ್ರ ಮ್ಯಾಗ ಇವತ್ತು ಕಾನೂನು ಪ್ರಕಾರ ಕ್ರಮ ತಗೋತಾ ಇದೆ. ಈಗ ನೀಟ್ ಪರೀಕ್ಷೆ ಮರುಪರೀಕ್ಷೆ ಆಗಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಅಡ್ಮಿಷನ್ ಆಗ್ತಾ ಇದ್ದಾವೆ. ಇವತ್ತು ಒಂದು ತಿಂಗಳು ಬಿಟ್ಟು ಇದನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲ ದೇಶದ್ರೋಹಿಗಳು ಕೂಡಿ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಾಂಗ್ರೆಸ್ನವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಈ ಜನತೆ ನೋಡ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಅವರಿಗೆ ತಕ್ಕ ಉತ್ತರವನ್ನು ಕೂಡ ಜನ ಕೊಡ್ತಾರೆ. ಸರ್, ಈಗ ಪೊಲೀಸರ ಮೇಲೂ ಕೂಡ ಹಲ್ಲೆ ಆಗಿದೆ ಅಲ್ಲಿ ಡೆಲ್ಲಿ ಒಳಗೆ. ಪೊಲೀಸರ ಮೇಲೆ, ಸೈನಿಕರ ಮೇಲೆ ಯಾರು ಈ ದೇಶದ ಜನ ಹಲ್ಲೆ ಮಾಡ್ತಾರೆ? ಈ ದೇಶ ವಿರೋಧಿಗಳು ಅವತ್ತು ಹಲ್ಲೆ ಮಾಡ್ತಾ ಇದ್ದಾರೆ. ಇವತ್ತು ನಾನು ಈಗ ನೋಡಿದೆ, ಒಬ್ಬ ಇನ್ಸ್ಪೆಕ್ಟರ್ ತೀರಗಳಂತ ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಹಿಂಗೆ ಇವತ್ತು ಒಬ್ಬ SP ಇವತ್ತು ಗಾಯಗೊಂಡು ಹಾಸ್ಪಿಟ್ಲ್ ಇದ್ದಾರೆ. ಇವತ್ತು 100 ಮಂದಿ ಪೊಲೀಸರಿಗೆ ಗಾಯಗಳು. ಇದೆಲ್ಲ ಈ ದೇಶದ ದೇಶಭಕ್ತರು ಮಾಡೋದಲ್ಲ, ಇದು ದೇಶ ವಿರೋಧಿಗಳು ಮಾಡೋದು. ಕಾಂಗ್ರೆಸ್ ಪಾತ್ರ ಏನು? ಕಾಂಗ್ರೆಸ್ ಏನು ಈ ದೇಶದ ಪ್ರಧಾನಮಂತ್ರಿ ಹೆಸರು ಕೆಡಿಸೋದು, ಈ ದೇಶದ ಹೆಸರು ಕೆಡಿಸ್ಬೇಕು ಅನ್ನೋದು ಅವರು ಒಂದು ಉದ್ದೇಶ. ಯಾಗಾರ ಮಾಡಿ ನಾವು ಬಂದು